ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಲ್ಲಮ ಸ್ವದೇಶ್ ಮೀಡಿಯಾ. ಸ್ನೇಹಿತರೆ, ಇವತ್ತು ದಿವಸ ಎಲ್ಲರೂ ಕಾಮನ್ನಾಗಿ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತಾರೆ, ಇನ್ಕ್ಲೂಡ್ ಚೆಕ್ ಬುಕ್ ಕೂಡ. ಬಟ್ ಯಾವ ಚೆಕ್ ನೋಡಿದರೆ ನಮ್ದು ಇಂಥದ್ದೇ ಬ್ಯಾಂಕ್ ಅಕೌಂಟ್ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಹಲವಾರು ಬ್ಯಾಂಕಿಂಗ್ ಎಕ್ಸಾಮಲ್ಲೂ ಕೂಡ ಬರುತ್ತೆ. ಈಗ ನಾರ್ಮಲಾಗಿ ಚೆಕ್ ತೋರಿಸ್ತಾ ಇದ್ದೀನಿ. ಈ ಚೆಕ್ಕಲ್ಲಿ ನಾರ್ಮಲಾಗಿ ನೀವು ನೋಡಿರ್ತೀರ ಏನೇನಿರುತ್ತೆ ನೋಡ್ಕೊಳ್ಳಿ. ಫಸ್ಟಿಗೆ ಚೆಕ್ ನಂಬರ್ ಇರುತ್ತೆ, ಸೆಕೆಂಡು ನಿಮಗೆ MISR ಕೋಡ್ ಇರುತ್ತೆ. MISR ಕೋಡ್ ನೆಕ್ಸ್ಟ್ ಒಂದು ಚೆಕ್ ಒಂದು ನಂಬರ್ ಇದೆಯಲ್ವಾ, ಈ ನಂಬರನ್ನೇ ಇದನ್ನ ಚೆಕ್ ಟ್ರಾನ್ಸಾಕ್ಷನ್ ಕೋಡ್ ಅಂತ ಕರೀತಾರೆ. ಇದು ಬ್ಯಾಂಕಿಂಗ್ ಎಕ್ಸಾಮಲ್ಲೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಬ್ಯಾಂಕಿಂಗ್ ಆಕಾಂಕ್ಷಿಗಳಿಗೆ ಯೂಸ್ ಆಗುತ್ತೆ. ಇವತ್ತು RBI ಗೈಡ್ಲೈನ್ಸ್ ಪ್ರಕಾರ 01 99ವರೆಗೂ ಕೋಡ್ ಇದ್ದಾವೆ. ಆ ಚೆಕ್ ಟ್ರಾನ್ಸಾಕ್ಷನ್ ಕೋಡ್ ಅಷ್ಟು ಅಕೌಂಟ್ಗಳಿಗೆ, ಬೇರೆ ಬೇರೆ ಅಕೌಂಟ್ಗಳಿಗೆ ಬೇರೆ ಬೇರೆ ಚೆಕ್ ಇದ್ದಾವೆ. ಇವತ್ತು 01 49ವರೆಗೂ ಈ ವಿಡಿಯೋದಲ್ಲಿ ಹೇಳ್ತೀನಿ, ನೋಡ್ಕೊಟ್ರಲ್ಲ. ಫಸ್ಟಿಗೆ ನಿಮ್ಮ ಕೆಳಗಡೆ ಲೈನಲ್ಲಿ ಬಂದರೆ, ಮೇಲ್ಗಡೆ ಲೈನಲ್ಲಿ ನಿಮ್ಮದು ಯಾವ ಬ್ಯಾಂಕು, IFSC ಕೋಡು, ಡೇಟು, ಪೇ ಯಾರಿಗೆಲ್ಲ ಇರುತ್ತೆ. ಕೆಳಗಡೆ ಮಾತ್ರ ನಿಮಗೆ ಚೆಕ್ ನಂಬರು, ನೆಕ್ಸ್ಟ್ ಬಂದುಬಿಟ್ಟು MISR ಕೋಡು, ಅದ್ರ ನೆಕ್ಸ್ಟ್ ಇರ್ತಕ್ಕಂಥ ಕೋಡು 2 ನಂಬರ್ ಇರುತ್ತೆ, ಟೂ ಡಿಜಿಟ್ ಏನಿದೆ ಅದು. ಆ 2 ನಂಬರು ಏನನ್ನು ಸೂಚನೆ ಮಾಡುತ್ತೆ, ನೀವು ಯಾರ ಹತ್ರನ ಚೆಕ್ ಇಸ್ಕೊಂಡ್ರೂ ಕೂಡ ಏನು ಅಂತ ಹೇಳೋದು ಹೇಗೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಚೆಕ್ಕಲ್ಲಿ ಬ್ಯಾಂಕಲ್ಲಿ ಪ್ರಕಾರ ಈ ಚೆಕ್ಕನ್ನು ಈ ಬ್ಯಾಂಕ್ನವರು ಅಥವಾ ಬ್ಯಾಂಕ್ RBI ಗೈಡ್ಲೈನ್ಸ್ ಪ್ರಕಾರ 01 09ವರೆಗೂ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್, ಅದು ಅವ್ರದ್ದೇ ಬ್ಯಾಂಕಿನ ಯೂಸ್ಗೋಸ್ಕರ ಇಟ್ಕೊಂಡಿರ್ತಾರೆ. ಒನ್ ಟು 99ವರೆಗೂ ನೋಡಿದಾರಲ್ಲ ಸ್ನೇಹಿತರೆ. ಈಗ 0 to 01 ಕೋಡ್ಸ್ ರಿಸರ್ವ್ಡ್ ಫಾರ್ ಕ್ಲಿಯರಿಂಗ್ ಹೌಸ್ ಕಂಟ್ರೋಲ್ ಡಾಕ್ಯುಮೆಂಟ್ ರೆಸ್ಪೆಕ್ಟಿಂಗ್ ಡೆಬಿಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇದೆ. ಅಂದರೆ ಬ್ಯಾಂಕಿನ ಪರಿಭಾಷೆಯಲ್ಲಿ ಆಂತರಿಕವಾಗಿ ಕ್ಲಿಯರಿಂಗ್ಸ್ ಅಂದರೆ ಆ ಬ್ಯಾಂಕಿನ ಒಳಗಡೆ ಆ ಬ್ಯಾಂಕ್ ವ್ಯವಹಾರದಲ್ಲಿ ಕ್ಲಿಯರಿಂಗ್ ಮಾಡ್ಕೊಳ್ಳಿಕ್ಕಿರ್ತಕ್ಕಂಥ ಆಪ್ಷನನ್ನು 01 09ವರೆಗೂ ಇರ್ತಕ್ಕಂಥ ಕೋಡ್ನ ಚೆಕ್ನ ಅವರು ರಿಸರ್ವ್ ಆಗಿ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಬಂದೆ ಕೊಟ್ಟರೆ ಇಷ್ಟು ನಾರ್ಮಲ್ ಎಲ್ಲರಿಗೂ ಯೂಸ್ ಆಗ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಕೋಡ್ 10. ಆ 10 ಅಂತಿದೆ ನಾರ್ಮಲ್ ಸೇವಿಂಗ್ ಅಕೌಂಟ್. ಅದು ನಾರ್ಮಲ್ ಸೇವಿಂಗ್ ಅಕೌಂಟ್ ನೀವು ನೋಡ್ಬೋದು. ಈ ಚೆಕ್ಕಲ್ಲಿ ತೋರಿಸಿದೆ 11 ಬಂದರೆ ನೆಕ್ಸ್ಟ್ ಅದು ಕರೆಂಟ್ ಅಕೌಂಟು. 10 SB ಅಕೌಂಟು, 11 ಬಂದರೆ ಕರೆಂಟ್ ಅಕೌಂಟು. ನೀವು ಯಾರ ಹತ್ರ ಚೆಕ್ ಇಸ್ಕೊಂಡಾಗ ಅಥವಾ ನೀವು ಸಾಲ ಕೊಟ್ಟಾಗ ಚೆಕ್ ಕೊಟ್ಟರೆ, ಅಥವಾ ಅವ್ರು ನಿಮಗೆ ಬೇರೆ ಅಲ್ಲಿ ಬಿಡಿಸ್ಕೊಳ್ಳಿಕ್ಕೆ ಚೆಕ್ ಕೊಟ್ಟಾಗ ಯಾವ ಅಕೌಂಟಿಂದ ಚೆಕ್ ಕೊಟ್ಟರು ಅನ್ನೋದನ್ನು ನೀವು ನೋಡ್ಕೊಬೋದು. ಯಾವ್ದು ಕ್ಲಿಯರ್ ಆಗುತ್ತೆ, ಯಾವ್ದು ಕ್ಲಿಯರ್ ಆಗಲ್ಲ ಅನ್ನೋದು ಕೂಡ ಮುಂದೆ ಹೇಳ್ತೀನಿ. 11 ಬಂದುಬಿಟ್ಟು ನಾರ್ಮಲ್ ಕರೆಂಟ್ ಅಕೌಂಟು. 13 ಬಂದುಬಿಟ್ಟು ಬ್ಯಾಂಕರ್ ಚೆಕ್. ಬ್ಯಾಂಕ್ ಇನ್ನೊಂದು ಅವ್ರವ್ರ ಬ್ಯಾಂಕರ್ಗೆ ಬ್ಯಾಂಕಿಂದ ಬ್ಯಾಂಕಿಗೆ ಕ್ಲಿಯರಿಂಗ್ಸ್ ಮಾಡಲಿಕ್ಕೆ ಅದನ್ನು ಬ್ಯಾಂಕರ್ ಯೂಸ್ ಮಾಡ್ತಾರೆ.
ಎ ಚೆಕ್ issued by a bank installment under the making own payment also issued like of demand draft ಡಿ ಡಿಗೆ ಯೂಸ್ ಮಾಡೋಂಥದ್ದು. ನೀವು ಡಿ ತೊಗೊಂಡ್ರೆ ಅದ್ರ ಮೇಲೆಗಡೆ ಕೆಳಗಡೆ ಟ್ರಾನ್ಸಾಕ್ಷನ್ ಕೋಡ್ ಬಂದುಬಿಟ್ಟು 12, ಅದನ್ನೇ ಬ್ಯಾಂಕರ್ ಚೆಕ್ ಅಂತ ಕರೀತಾರೆ. ಇದು ಕೆಲವು ಕೋಆಪರೇಟಿವ್ ಕೂಡ ಯೂಸ್ ಮಾಡ್ತಾರೆ, ಕೋಆಪರೇಟಿವ್ ಆ ಚೆಕ್ಕನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಟ್ರಾನ್ಸಾಕ್ಷನ್ ಕೋಡ್ 13 ಅಂದರೆ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಂದರೆ ಇಟ್ಸ್ ಎ ಲೋನ್ ಅಕೌಂಟ್. ಚೆಕ್ ಇಶ್ಯೂಡ್ ಇಸ್ ಎ ರನ್ನಿಂಗ್ ಲೋನ್ ಅಕೌಂಟ್. ಕ್ಯಾಶ್ ಕ್ರೆಡಿಟ್ ಇಟ್ಸ್ ಎ ರನ್ನಿಂಗ್ ಲೋನ್ ಅಕೌಂಟ್. ಇಟ್ಸ್ ನಾರ್ಮಲ್ ಲೋನ್ ಅಕೌಂಟ್, ಅದು ಸ್ಪೆಷಲ್ ಲೋನ್ ಅಲ್ಲ. ಹೇಳ್ತೀನಿ ಮುಂದೆ, ಇದರಲ್ಲಿ ತುಂಬ ಇದ್ದಾವೆ ಚೇಂಜಸ್, ತುಂಬ ಬೇರೆ ಬೇರೆ ಚೆಕ್ಗಳು, ಬೇರೆ ಬೇರೆ ಲೋನ್ಸು ಇದ್ದಾವೆ. 14 ಬಂದ್ಬಿಟ್ಟು ಡಿವಿಡೆಂಟ್ ವಾರೆಂಟು. ಅಂದರೆ ನಿಮ್ಗೆ ಶೇರ್ಸ್ ಇರುತ್ತೆ, ನಿಮ್ಮ ಶೇರ್ಸ್ಗೆ ಬೇರೆ ಕಡೆ ಡಿವಿಡೆಂಟ್ ಬರುತ್ತೆ. ನಿಮ್ಮ ಬ್ಯಾಂಕ್ ಶೇರ್ಸ್ ಇರ್ಬೋದು, ಬೇರೆ ಬೇರೆ ಕಂಪ್ನಿ ಶೇರ್ಸ್ ಇರ್ಬೋದು. ಆ ಡಿವಿಡೆಂಟ್ ಬರೋದಕ್ಕೆ 14 ಯೂಸ್ ಮಾಡಿದೆ. 15 ಬಂದುಬಿಟ್ಟು ಟ್ರಾವೆಲರ್ ಚೆಕ್. ನೀವು ಒಂದು ಕಡೆಯಿಂದ ಇನ್ನೊಂದು ದೇಶಕ್ಕೆ ಹೋಗ್ತೀವಿ ಅಂತ ಅಂದಾಗಲೂ ಕೂಡ ಕ್ಯಾಶನ್ನು ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಈ 15 ಚೆಕ್ ನಂಬರ್ ಟ್ರಾವೆಲರ್ ಚೆಕ್ಕನ್ನು ಇಶ್ಯೂ ಮಾಡ್ತಾರೆ. ಇದು ಅಲ್ಲೋಗಿ ಪೇಮೆಂಟ್ ಆಗುತ್ತೆ ಯಾವುದೇ ಬ್ರಾಂಚಲ್ಲಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಅದನ್ನು ಟ್ರಾವೆಲರ್ ಚೆಕ್ ಅಂತ ಕರೀತಾರೆ. ಈಗ 12 ಹೇಳಿದ್ದೆ, ಸೇಮ್ ಮತ್ತೆ 16ರಲ್ಲೂ ಬರುತ್ತೆ ಬ್ಯಾಂಕರ್ ಚೆಕ್ ಥರನೇ. ಡಿಮ್ಯಾಂಡ್ ಡ್ರಾಫ್ಟ್ ಡಿ ಡಿ ಅಂತ ಏನು ಹೇಳ್ತೀವಿ, ನೀಟಿಗೆ ಎಲ್ಲ ಡಿ ಡಿಗೂ ಬೇರೆ ಇನ್ಸ್ಟ್ರೂಮೆಂಟ್ ಯಾವುದಾದ್ರು ಡಿ ಡಿ ಎಕ್ಸಾಮಿಗೆ ಬೇರೆ ಬೇರೆ ಡಿ ಡಿ ತೆಗಿತಾರಲ್ಲ, ಅದು 16. 17 ಬಂದುಬಿಟ್ಟು ಚೆಕ್ ವಿಚ್ ವಿಲ್ ಬಿ ಇಶ್ಯೂಡ್ ಬೈ ಎ ಲೈ ಆಫ್ ಎಕ್ಸಿಸ್ಟಿಂಗ್ ಪೇಮೆಂಟ್ ಆರ್ಡರ್. ಎಕ್ಸಿಸ್ಟಿಂಗ್ ಪೇಮೆಂಟ್ ಆರ್ಡ್ರಿಗೆ 17 ಟ್ರಾನ್ಸಾಕ್ಷನ್ ಕೋಡ್. ಹದಿನೆಂಟು ಬಂದುಬಿಟ್ಟು ನೆಕ್ಸ್ಟ್ ಗಿಫ್ಟ್ ಚೆಕ್. 17 issued by bank to is a similar bankers, ಸೇಮ್ ಬ್ಯಾಂಕ್ ಸಿಮಿಲರ್ ಬ್ಯಾಂಕಲ್ಲಿ ಡ್ರಾಫ್ಟಾಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಸೇಮ್ ಸಿಟಿಯಲ್ಲಿ. 18 ಬಂದುಬಿಟ್ಟು ಗಿಫ್ಟ್ ಚೆಕ್. ಈ ಚೆಕ್ ಟ್ರಾನ್ಸಾಕ್ಷನ್ ಕೋಡ್ 18 ಬಂದರೆ ಅದು ಗಿಫ್ಟ್ ಚೆಕ್. ನೆಕ್ಸ್ಟ್ 19 ಇಂಟ್ರೆಸ್ಟ್ ವಾರೆಂಟ್. ಈಗ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತಾರೆ, ಮಂತ್ಲಿ ನೀವು ಒಂದು ಬ್ಯಾಂಕಲ್ಲಿ ಅಕೌಂಟ್ ಡೆಪಾಸಿಟ್ ಇರ್ತದೆ, ಇನ್ನೊಂದು ಬ್ಯಾಂಕಲ್ಲಿ ನೀವು ಇಂಟ್ರೆಸ್ಟ್ ಇಸ್ಕೊತೀರ ಅಂದರೆ ಅದಕ್ಕೆ ಇಂಟ್ರೆಸ್ಟ್ ವಾರೆಂಟ್ ಅಂತ ಹೇಳಿಬಿಟ್ಟು ಅವರು ಒಂದು ಚೆಕ್ ಇಶ್ಯೂ ಮಾಡಿರ್ತಾರೆ. ಆ ಇಂಟ್ರೆಸ್ಟ್ ವಾರೆಂಟು ಚೆಕ್ ನಂಬರು, ಆ ಟ್ರಾನ್ಸಾಕ್ಷನ್ ನಂಬರ್ ಇದೆಯಲ್ಲ, ಅದು 19 ಬಂದಿರ್ತದೆ. ಇನ್ನು 20ಕ್ಕೆ ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ಚೆಕ್ ಇಶ್ಯೂ ಆದರೂ ಕೂಡ ಆ ಚೆಕ್ ನಂಬರು ಟ್ರಾನ್ಸಾಕ್ಷನ್ ಕೋಡು 20 ಇರುತ್ತೆ. 20 ಬಂದರೆ ನೀವು ನೆನ್ಪು ಮಾಡ್ಕೊಬೋದು, ಇದು ಸ್ಟೇಟ್ ಗೌರ್ಮೆಂಟಿಂದ ಅಂತ. ಹಾಗೆ 21 ಬಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ಫಂಡ್ಸ್ ಯಾವುದೇ ಚೆಕ್ ಬಂದರೂ ಕೂಡ ಅದು 21. ಹಾಗೆ 22 ಬಂದರೆ ರೈಲ್ವೆ ಇಂದ ಯಾವುದೇ ಚೆಕ್ ಬಂದರೂ ಕೂಡ ಅದು ರೈಲ್ವೆ ಟ್ರಾನ್ಸಾಕ್ಷನ್ಗೆ ಮಾತ್ರ ಚೆಕ್ ಕೋಡ್, ಆ ಕೋಡನ್ನು ಯೂಸ್ ಮಾಡ್ತಾರೆ 22. 23 ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಸ್, ಆ ಟ್ರಾನ್ಸಾಕ್ಷನ್ಗೆ 23 ಟ್ರಾನ್ಸಾಕ್ಷನ್ ಕೋಡ್ ಚೆಕ್ಕನ್ನು ಯೂಸ್ ಮಾಡ್ತಾರೆ. ಆ ಚೆಕ್ ನಿಮಗೆ ಪೋಸ್ಟಿಂದ ಬಂದು ಯಾವಾಗಲೇ ಬಂದರೂ ಕೂಡ ಯಾವ ಚೆಕ್ ಯಾವ ಅಕೌಂಟಿಂದ ಬಂತು ಅಂತ ಈ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಈ ನಂಬರ್ಸ್ ಗೊತ್ತಿರಬೇಕು. ಬಟ್ ನಾರ್ಮಲಾಗಿ ಎಲ್ಲರೂ ಚೆಕ್ ನೋಡ್ತೀವಿ,
ಬಟ್ ಈ ನಂಬರ್ನ ಯಾರು ಅಬ್ಸರ್ವ್ ಮಾಡಿರಲ್ಲ ನಾವು. ಇವಾಗ ಹೇಳ್ತೀನಿ. 24 ಬಂದರೆ ಡಿಫೆನ್ಸ್ ಟ್ರಾನ್ಸಾಕ್ಷನ್, ನಮ್ಮ ಆರ್ಮಿ ಟ್ರಾನ್ಸಾಕ್ಷನ್ಸ್ ಏನಿದೆ ಡಿಫೆನ್ಸ್ ಅದ್ರ ಟ್ರಾನ್ಸಾಕ್ಷನಿಗೆ 24. 25 ಬಂದರೆ ಟೆಲಿಕಮ್ಯುನಿಕೇಷನ್ಸ್. ಯಾವುದೇ ಟೆಲಿಕಮ್ಯುನಿಕೇಷನ್ ಕಂಪ್ನಿಗಳು ಚೆಕ್ಕನ್ನು ಟ್ರಾನ್ಸಾಕ್ಷನ್ ಕೋಡ್ 25 ಇರುತ್ತೆ ಆ ಚೆಕ್ ಮೇಲೆ. 26 ರಿಸರ್ವ್ಡ್ ಆಗಿ ಇಟ್ಟಿದ್ದಾರೆ. ಅದು ಆ ಬ್ಯಾಂಕ್ಗಳಿಗೆ ಯಾವುದಕ್ಕೆ ಇಶ್ಯೂ ಮಾಡ್ಕೋಬೇಕು ಅನ್ನೋದನ್ನು ರಿಸರ್ವ್ ಆಗಿದೆ. ಮತ್ತು 27 ಡಿಪಾರ್ಟ್ಮೆಂಟಲೈಸ್ಡ್ ಮಿನಿಸ್ಟರ್ಸ್ ಟ್ರಾನ್ಸಾಕ್ಷನ್. ಡಿಪಾರ್ಟ್ಮೆಂಟ್ ವೈಸ್ ಮಿನಿಸ್ಟ್ರು ವೈಸ್ ಟ್ರಾನ್ಸಾಕ್ಷನ್ಸ್ ಏನು ಬರ್ತದೆ ಅದಕ್ಕೆ 27 ನಂಬರ್ ಟ್ರಾನ್ಸಾಕ್ಷನ್ ಚೆಕ್ಕನ್ನು ಯೂಸ್ ಮಾಡ್ತಾರೆ. 28 ರೀಫಂಡ್ ವಾರೆಂಟ್. ರೀಫಂಡ್ ವಾರೆಂಟ್ ಕೂಡ ಸೇಮ್ ಶೇರ್ಸಲ್ಲಿ ಇಂದ ಇಶ್ಯೂ ಆಗುತ್ತಲ್ಲ ನಿಮಗೆ, ಅದೇ ಚೆಕ್ಕನ್ನು ರೀಫಂಡ್ ವಾರೆಂಟ್ ಅಂತ ಕರೀತಾರೆ. ರೀಫಂಡ್ ವಾರೆಂಟ್. 29 ನೋಡಿ, ಈಗ 29 ಕರೆಂಟ್ ಅಕೌಂಟು. ಅಲ್ಲಿ ನೋಡಿದ್ರೆ ನೀವು ಪ್ರೀವಿಯಸ್ಸಲ್ಲಿ 11 ಇತ್ತು, ಅದು ಸಹ ನಾರ್ಮಲ್ ಅಕೌಂಟ್ 11 ಬಂದರೆ 11 ಕರೆಂಟ್ ಅಕೌಂಟಲ್ಲಿ ಬಂದಿತ್ತು. ಈಗ 29 ಕರೆಂಟ್ ಅಕೌಂಟಿಗೆ ಬರ್ತಾಯಿದೆ. ಬಟ್ 11 ನಾರ್ಮಲ್ ಕರೆಂಟ್ ಅಕೌಂಟು, 12 ಬಂದುಬಿಟ್ಟು ಮಲ್ಟಿ ಸಿಟಿ ಕರೆಂಟ್ ಅಕೌಂಟು. ಆ ಸಿಟಿ ಬಿಟ್ಟು ಬೇರೆ ಸಿಟಿಯಲ್ಲೂ ಕೂಡ ಚೆಕ್ ಪಾಸ್ ಆಗುತ್ತೆ. ನೀವು ಕರೆಂಟ್ ಅಕೌಂಟ್ ಚೆಕ್ ಕೊಡ್ತೀವಿ ನಾವೇನು ಕೊಟ್ಬಿಡಿ ಅಂತ ಯಾರಿಗೆ ಹೇಳಿದಾಗ ನಿಮಗೆ ಗೊತ್ತಾಗಬೇಕು. ಆ ಚೆಕ್ ನೋಡಿದಾಗ ಹೇಳ್ಕೊಬೇಕು ಇದು ಮಲ್ಟಿ ಸಿಟಿ ಚೆಕ್ಕಾ ಅಥವಾ ನಾರ್ಮಲ್ ಕರೆಂಟ್ ಅಕೌಂಟಾ ಅಂತ. ಈ ಕರೆಂಟ್ ಅಕೌಂಟಲ್ಲಿ ತುಂಬ ಟೈಪ್ಸ್ ಆಫ್ ಕರೆಂಟ್ ಅಕೌಂಟ್ ಇದ್ದಾವೆ, ತುಂಬ ಟೈಪ್ಸ್ ಆಫ್ SB ಅಕೌಂಟ್ ಇದ್ದಾವೆ. ಅದ್ರ ಬಗ್ಗೆ ಡೀಟೇಲ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ 30 ನೋಡಿ, 30 ಕೂಡ ಆಟ್ ಪರ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಚೆಕ್, ಮಲ್ಟಿ ಸಿಟಿ ಕ್ಯಾಶ್ ಕ್ರೆಡಿಟ್ ಅಮೌಂಟ್ ಇನ್ಸ್ಟ್ರೂಮೆಂಟ್ಸ್ ಅಂತ, ಪೇಯಬಲ್ ಅಟ್ ಆಲ್ ಬ್ರಾಂಚಸ್ ಆಫ್ ದ ಬ್ಯಾಂಕ್ ಅಂತ ಇದೆ. 30 ಅದು ಲೋನ್ ಅಕೌಂಟಿಗೆ. ಅಲ್ಲಿ ನಾರ್ಮಲ್ ಲೋನ್ ಅಕೌಂಟ್ ನೋಡಿದರೆ ನೀವು 13, ಇಲ್ಲಿ ಸ್ಪೆಷಲ್ ಲೋನ್ ಅಕೌಂಟಿಗೆ 30 ಬಂತು. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ನೋಡ್ಕೊಳ್ಳಿ ಕರೆಕ್ಟಾಗೆ. SB ನಾರ್ಮಲ್ ಇದೆ, ಸ್ಪೆಷಲ್ ಇದೆ. ಈಗ ನೋಡಿ SB 31, ಇದು ನಾರ್ಮಲ್ SB ಅಲ್ಲ, ಮಲ್ಟಿ ಸಿಟಿ ಚೆಕ್. ಅಂದರೆ ಯಾವ ಬ್ರಾಂಚ್ ಯಾವ ಸಿಟಿಯಲ್ಲಿ ಹೋದ್ರೂ ಕೂಡ ಈ ಚೆಕ್ ಕೊಟ್ಟು ಬಿಡಿಸ್ಕೋಬೋದು. ಈಗ ನಿಮ್ಮ ನಾರ್ಮಲ್ 10 ನಂಬರ್ ಬಂದಿತ್ತು ಅಂದರೆ 10 ನಂಬರ್ ಚೆಕ್ ಮೇಲೆ ಟ್ರಾನ್ಸಾಕ್ಷನ್ ಕೋಡ್ 10 ಇದ್ದರೆ ಓಮ್ ಬ್ರಾಂಚಲ್ಲಿ ಮಾತ್ರ ನಿಮ್ದು ಯಾವ ಅಕೌಂಟಲ್ಲಿ ಯಾವ ಬ್ರಾಂಚಲ್ಲಿದೆ ಅಕೌಂಟು ಅಲ್ಲಿ ಮಾತ್ರ ಬಿಡಿಸ್ಕೊಬೋದು. ಬಟ್ ಅದೇ 31 ಬಂದಿದ್ದರೆ ನೀವು ಆಲ್ ಓವರ್ ಇಂಡಿಯಾ ಬ್ರಾಂಚ್ ಎಲ್ಲೇ ಇರಲಿ ಆ ಬ್ರಾಂಚಲ್ಲಿ ಹೋಗಿ ಬಿಡಿಸ್ಕೊಬೋದು. ಅದೇ ಬ್ರಾಂಚ್ ಓಮ್ ಬ್ರಾಂಚ್ ಬೇಕು ಅಂತ ಇಲ್ಲ, ನಿಮ್ಮ ಅಕೌಂಟ್ ಎಲ್ಲಿದೆ ಅಲ್ಲೇ ಬೇಕು ಅಂತ ಇಲ್ಲ. ನೋಡಿ ಈಗ ಆಯಿತಾ. 40 NRE ಅಕೌಂಟು, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಟು NRE, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ ಇದೆಯಲ್ಲ NRE, ಎಕ್ಸ್ಟರ್ನಲ್ ಅಕೌಂಟ್ ಮೇಂಟೈನ್ಡ್ ಬೈ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್. NREಗಳಿಗೆ ಮಾತ್ರ 40 ಚೆಕ್ ನಂಬರ್ ಇಷ್ಟು ಮಾಡ್ತಾರೆ. 32ರಿಂದ 48 ಇದು ಬ್ಯಾಂಕಲ್ಲೇ ರಿಸರ್ವ್ಡ್ ಆಗಿರುತ್ತೆ. ಇದು ಗೋಲ್ಡ್ ಲೋನ್ಗೆ ಇರ್ಬೋದು, ಸ್ಪೆಷಲ್ OD ಅಕೌಂಟ್, ಈ ಬೇರೆ ಬೇರೆ ಅಕೌಂಟ್ಗಳಿಗೆ ಈ ಚೆಕ್ಕನ್ನು ಇಶ್ಯೂ ಮಾಡ್ತಾರೆ. ಬಟ್ ಅದು ಇಟ್ಸ್ ಬ್ಯಾಂಕಿಗೆ ಬಿಟ್ಟಿದ್ದು. ಇನ್ನು 49 ಬಂದುಬಿಟ್ಟು ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಆರ್ಡ್ರು. IT ಫೈಲ್ ಮಾಡಿರ್ತಾರಲ್ವ, IT ಫೈಲ್ ಆಗಿದ್ದ ಚೆಕ್ ನಿಮಗೆ SBIಯಿಂದ ಬರುತ್ತಲ್ಲ, ಆ ಚೆಕ್ 49 ಬಂದಿರುತ್ತೆ. ಈ ಚೆಕ್ ಡೀಟೇಲ್ಸು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಈಗ
ಇನ್ನು 50ಇಂದ 99ವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾರ್ಮಲ್ ಅಕೌಂಟ್ಗೂ ಸ್ಪೆಷಲ್ ಅಕೌಂಟ್ಗಳಿಗೂ ಎಸ್ ಬಿ ಅಕೌಂಟ್ ಅಂದರೆ ನಾರ್ಮಲ್ ನಮಗೆ ಗೊತ್ತಿರೋದು ಎರಡೇ, 4 ಅಕೌಂಟ್ ಗೊತ್ತಿರ್ಬೋದು. ಎಸ್ ಬಿ ಕರೆಂಟು, ಲೋನ್ ಅಕೌಂಟು, ಎಫ್ ಡಿ ಅಕೌಂಟ್ ಅಂತ. ಬಟ್ ಎಸ್ ಬಿಯಲ್ಲಿ ತುಂಬ ಟೈಪ್ಸ್ ಆಫ್ ಅಕೌಂಟ್ ಇದ್ದಾವೆ, ಕರೆಂಟ್ ಅಕೌಂಟಲ್ಲೂ ತುಂಬ ಟೈಪ್ಸ್ ಆಫ್ ಅಕೌಂಟ್ ಇದ್ದಾವೆ, ಲೋನ್ ಅಕೌಂಟಲ್ಲೂ ತುಂಬ ಟೈಪ್ಸ್ ಆಫ್ ಅಕೌಂಟ್ ಇದ್ದಾವೆ. ಆ ಅಕೌಂಟ್ಗಳದ್ದು ಸ್ಪೆಷಾಲಿಟಿನೇ ಬೇರೆ ಬೇರೆ ಥರ ಇರುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಈ ವಿಷಯನ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಎಲ್ಲರೂ ಚೆಕ್ ಮಾತ್ರ ನೋಡ್ತಾರೆ, ಇದುವರೆಗೂ ಚೆಕ್ ಕೊಡ್ತಾರೆ. ಈ ಚೆಕ್ಕಲ್ಲಿ ಟ್ರಾನ್ಸಾಕ್ಷನ್ ನಂಬರ್ ಇದೆ ಅಂತ ಯಾರೂ ಅಬ್ಸರ್ವ್ ಮಾಡಿರಲ್ಲ. ಇವತ್ತು ನಾನು ಹೇಳಿದ ಮೇಲೆ ನೀವು ಒಂದ್ಸತಿ ನಿಮ್ಮ ಚೆಕ್ ತೆಗೆದು ನೋಡ್ಕೊಳ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಹೆಚ್ಚೆಷ್ಟು ಸಬ್ಸ್ಕ್ರೈಬ್ ಮಾಡಿದಷ್ಟು, ಶೇರ್ ಮಾಡಿದಷ್ಟು ನನಗೂ ಈ ಥರ ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಈಸಿ ಆಗುತ್ತೆ. ತುಂಬ ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ನೇ ಕೊಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ. ನಿಮ್ದು ಏನೇ ಕಮೆಂಟ್ಸ್ ಇದ್ದರೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಯಾವ ಥರ ವೀಡಿಯೋ ಮಾಡೋಕ್ಕೋ ಅದನ್ನು ಮಾಡ್ತೀನಿ. ವಾಚ್ ಮಾಡ್ತಾರ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ 50ಇಂದ 99ವರೆಗೂ ಮತ್ತೇನಿದೆ ಅಂತ ಹೇಳ್ಬಿಟ್ಟು ಹಾಕ್ತೀನಿ ಸ್ನೇಹಿತರೆ. ಎಲ್ಲದು ಆ್ಯಸ್ ಪರ್ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರನೇ ಇರ್ತಕ್ಕಂಥದ್ದು. ಇದು ಎಲ್ಲ ಬ್ಯಾಂಕ್ ಎಕ್ಸಾಮ್ಗಳಿಗೂ ಕೂಡ ಕೇಳಿದ್ದಾರೆ. ಪ್ರತಿಯೊಂದು ಬ್ಯಾಂಕ್ ಎಕ್ಸಾಮಲ್ಲೂ ಕೂಡ ಈ ಕ್ವಶನ್ ಬಂದಿದ್ದಾವೆ. ಈ 01 to 49ವರೆಗೂ ಎಲ್ಲ ಕ್ವಶನ್ನು ಬಂದಿದ್ದಾವೆ. ನಮಸ್ಕಾರ ಸ್ನೇಹಿತರೆ.